ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಇವತ್ತು ನಮಗೆ ಅತ್ಯಂತ ಖುಷಿಯಾದಂತಹ ವಿಚಾರ. ಯಾಕಂತಂದರೆ ಒಂದು ಅಸಾಧ್ಯವಾದಂತಹ ಪ್ರಕರಣವನ್ನು ಆಯುರ್ವೇದ ಚಿಕಿತ್ಸೆ ಮೂಲಕ ಗುಣಪಡಿಸಿದಂತಹ ಸಂತೋಷ ಇವತ್ತು ನಮ್ಮಲ್ಲಿರುವಂಥದ್ದು. ಬಂಧುಗಳೇ, ಇದು ಈ ಕೇಸಿನಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇದನ್ನು ಒಬ್ಬರು MBBS MD ವೈದ್ಯರೇ ಆಯುರ್ವೇದ ಚಿಕಿತ್ಸೆಗಾಗಿ ಕಳಿಸಿರ್ತಕ್ಕಂತಹ ಒಂದು ವಿಶೇಷ ಪ್ರಕರಣ. ಇದು 82 ವಯಸ್ಸಿನ ಹಿರಿಯರು. ಇವರಿಗೆ ಬಲಗಡೆ ಲಂಗ್ಸ್ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿರ್ತಕ್ಕಂಥ ಸಂದರ್ಭ, ಬ್ರಾಂಕಿಯಾಕ್ಟೈಟಿಕ್ ಚೇಂಜಸ್ ಆಗಿರುವಂಥ ಸಂದರ್ಭ. ಅಂತಂದರೆ ಲಂಗ್ಸ್ನಲ್ಲಿರ್ತಕ್ಕಂತಹ ಗಾಳಿ ಪೈಪ್ ಅಂತ ಏನು ಕರಿತೀವಿ, ಸಂಪೂರ್ಣವಾಗಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭ. ಬಲಗಡೆ ಲಂಗ್ಸು ಆಲ್ಮೋಸ್ಟ್ ಡ್ಯಾಮೇಜ್ ಆಗಿರ್ತಕ್ಕಂತಹ ಸಂದರ್ಭ. ಮತ್ತು ಎಡಗಡೆ ಲಂಗ್ಸ್ನಲ್ಲೂ ಸಹಿತ ಸಾಕಷ್ಟು ಸಮಸ್ಯೆಗಳಿದ್ದವು. ಇವರಿಗೆ ಒಂದು 4 ಹೆಜ್ಜೆ ನಡೀಲಿಕ್ಕೂ ಸಹಿತ ತೊಂದರೆ ಆಗ್ತಕ್ಕಂಥದ್ದು, ತೇಕ್ ಅಂತ ಏನು ಕರಿತೀವಿ ಅದು ಬರ್ತಕ್ಕಂಥ ಒಂದು ಸಂದರ್ಭ ಇತ್ತು. ಆವಾಗ ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಆಯುರ್ವೇದ ಚಿಕಿತ್ಸೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಕೇವಲ 3 ರಿಂದ 4 ದಿವಸಗಳಲ್ಲಿ ಬಹಳಷ್ಟು ಗಣನೀಯವಾದಂತಹ ಬದಲಾವಣೆಗಳು ಕಾಣಲಿಕ್ಕೆ ಪ್ರಾರಂಭವಾದವು. ಒಂದು ತಿಂಗಳ ನಂತರ 50% ಅವರ ಲಕ್ಷಣಗಳಲ್ಲಿ ಕಡಿಮೆ ಸುಧಾರಣೆ ಕಂಡು ಬಂತು. 1-2 ತಿಂಗಳಾದಮೇಲೆ ಸುಮಾರು ಈಗ 85% ಅವರು ಗುಣಮುಖರಾಗಿರುವಂಥದ್ದು. ಅವರನ್ನು ಮೊದಲು ಚಿಕಿತ್ಸೆ ಮಾಡ್ತಕ್ಕಂತಹ ವೈದ್ಯರು, ಅಂದರೆ ನಮ್ಮ ಕಡೆ ಕಳಿಸಿರ್ತಕ್ಕಂತಹ MBBS MD ವೈದ್ಯರೇ ಈ ಒಂದು ರಿಸಲ್ಟನ್ನು ನೋಡಿ ತುಂಬ ಆಶ್ಚರ್ಯವನ್ನು ಪಟ್ಟು ಖುಷಿಪಟ್ಟು ನಮ್ಮ ಔಷಧಿಯನ್ನು ಕಂಟಿನ್ಯೂ ಮಾಡಲಿ ಅಂತೇಳಿ ಹೇಳಿ ಕಳಿಸಿದಂಥ ಒಂದು ಸಂದರ್ಭ. ಆದ್ದರಿಂದ ಆಯುರ್ವೇದ ಯಾವುದೇ ರೀತಿಯಾಗಿ ಸ್ಲೋ ಪ್ರೊಸೆಸ್ ಇರುವಂತಹ ಚಿಕಿತ್ಸೆ ಅಲ್ಲ, ಅದು ಅತ್ಯಂತ ಶ್ರೇಷ್ಠವಾದಂತಹ ವಿಜ್ಞಾನಕ್ಕೂ ಮೀರಿದ ಒಂದು ಜ್ಞಾನ ಅಂತ ಹೇಳಬಹುದು. ಬಹಳಷ್ಟು ಖುಷಿಯಾದಂತಹ ದಿನ. ಬನ್ನಿ ಅವರ ಒಂದು ಅನುಭವವನ್ನು ನಾವು ಕೇಳಿಕೊಂಡು ಬರೋಣ. ಧನ್ಯವಾದಗಳು. ನಮಸ್ಕಾರ ಅಂಕಲ್ ರೀ. ನಮಸ್ಕಾರ. ಭಾಳ ಖುಷಿಯಾದ ವಿಚಾರ ನಮಗೆ. ಯಾಕಂತಂದ್ರೆ ನೀವು ನಮ್ಮ ಕಡೆ ಬಂದಾಗ ನಿಮಗಿರುವಂಥ ತ್ರಾಸುಗಳು ಮತ್ತು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಿಮಗೆ ಕಂಡೀಷನ್ ನೋಡಿ ಭಾಳ ಖುಷಿ ಆಯ್ತು ನಮ್ಗೆ. ಅದಕ್ಕೆ ಇದು ಬೇರೆದವ್ರಿಗೂ ಅನುಕೂಲ ಆಗಲಿ ಅನ್ನೋಂಥ ಉದ್ದೇಶಕ್ಕೆ ನಿಮ್ಮ ಅನುಭವಗಳನ್ನು ಹೇಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಏನು ತ್ರಾಸ ಇತ್ತು ಅಂಕಲ್ ನಿಮ್ಗೆ ಫಸ್ಟ್ ಇಲ್ಲಿ ಬಂದಾಗ, ನಮ್ಮ ಕಡೆ ಬಂದಾಗ? ನಿಮಗೆ ಬರೋಕ್ಕಿಂತ ಮೊದಲು 1 ತಿಂಗಳ ಹ್ಞೂ ರೀ, ಎದೆ ನೋವು, ಹ್ಞೂ ರೀ, ಮತ್ತು ಉಸಿರಾಟ ತೊಂದರೆ, ಹ್ಞೂ ರೀ, ರಾತ್ರಿ ನಿದ್ದೆ ಬರ್ತಿರಲಿಲ್ಲ. ಹ್ಞೂ ರೀ. ಆದ್ರೆ ಅದು ಕಡಿಮೆ ಆಗಲಿಲ್ಲ ಅಂದ್ಕೂಲೇನ ಬಾಗಲಕೋಟೆ ಹೋಗಿ ಡಾಕ್ಟರ್ ಕಡೆ ತೋರಿಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಮಾಡಿದ ನಂತರ ಅದು ಇದಕ್ಕೆ ಉಪ್ಪಸಕ್ಕೆ ತೊಂದರೆ ಐತಿ. ಒಂದು ಬಲಗಡೆ ಉಪ್ಪಸ ಎಲ್ಲ ಡೆಡ್ ಆಗೈತಿ. ಹ್ಞೂ ರೀ. ಆ ಡೆಡ್ ಆದದ್ದು ರಿಪೇರಿ ಆಗ್ಬೇಕಾದ್ರೆ ಭಾಳ ಕಷ್ಟ ಇದೆ. ಅದಕ್ಕೆ ಈ ಅಲೋಪೆಥಿಕ್ ಔಷಧಕ್ಕಿಂತಲೂ ನೀವು ಆಯುರ್ವೇದಿಕ್ ಔಷಧ ಮಾಡಿದರೆ ಭಾಳ ಒಳ್ಳೆಯದು ಅಂತ ನಮಗೆ ಭಾಳ ಬೇಕಾದ ಡಾಕ್ಟರ್ ಸಲಹೆ ಕೊಟ್ಟವರು, ಹುಣಸಿಕಟ್ಟೆ ಅಂತೇಳಿ. ಅವ್ರ ಸಲಹೆ ಮೇರೆಗೆ ಮತ್ತೆ ಬಂದು ನಿಮ್ಮನ್ನೇ ನಾನು ಭೇಟಿಯಾದೆ. ಯಾಕಂದ್ರೆ ನಮ್ಗೆ ಆಪ್ತ ಮನೆಯವರು ಇದ್ದಂಗೆ. ಅದಕ್ಕೆ ಇದ್ದದ್ದೆಲ್ಲ ಹೇಳ್ಕೊಬೇಕಂತ ಬಂದು ರಿಪೋರ್ಟ್ ತೋರಿಸಿದಾಗ ಆ ರಿಪೋರ್ಟ್ ನೋಡಿ ನಿಮಗೂ ಭಾಳ ಆಶ್ಚರ್ಯ ಆಗ್ಬಿಡ್ತದೆ. ಇದು ಭಾಳ ಕಷ್ಟ ಇದೆ ರೀ ಕಕ್ಕಾರ, ಹೆಂಗೆ ಮಾಡ್ಬೋದು ಅಂದ್ರೆ ಏನು ಮಾಡ್ತೀನಿ ನೋಡ್ರಿ, ಬಟ್ ಇದು ಹಿಂಗೈತಿ ಅಂತ ಹೇಳಿದ ತಕ್ಷಣ ನಾ ಟ್ರೀಟ್ಮೆಂಟ್ ಕೊಡ್ತೀನಿ, ನೀವು ಫಾಲೋ ಮಾಡಿರಿ, ನೋಡೋಣ, ದೇವ್ರದೇ ಇದ್ದಂಗೆ ಆಗಲಿ. ಅನಂತರ ನಿಮ್ಮ ಕಡೆ ನಾನು ಔಷಧ ತೊಗೊಂಡೆ. ಅದು ನಾಸಿಕದಿಂದ ತರಿಸ್ಕೊಟ್ರಿ, ಎಲ್ಲ ಔಷಧ ತೊಗೊಂಡೆ. 1 ತಿಂಗಳಾದ ನಂತರ ನನಗೆ 50% ನನಗೆ ಇಂಪ್ರೂವ್ಮೆಂಟ್ ಕಾಣ್ತೀವಿ. 1 ತಿಂಗಳಾದ ನಂತರ ಉಸಿರಾಟದ ತೊಂದರೆ, ನಿದ್ದೆ ತೊಂದರೆ ಹೋಯಿತು. ಆ 1 ತಿಂಗಳ ನಂತರ 2ನೇ ಸಲ ಮತ್ತೆ ನೀವೇನು ಔಷಧ ಕೊಟ್ಟಿಲ್ಲ. ಆ ಔಷಧದಿಂದ ನನಗೀಗ ಹೆಚ್ಚು ಕಡಿಮೆ 80%ಗಿಂತ ಹೆಚ್ಚು ಸುಧಾರಣೆ. ಮತ್ತೊಂದು ಸಲ ನಾನು ಉಳಿದೆಲ್ಲ ಕ್ಲಿಯರ್ ಆಗೈತಿ, ನಿಮಗೆ ಭಾಳ ಚಲೋ ಆಗ್ತಿದೆ. ಅಂದ್ರೆ ನೀವು ಸರ್ನು ಸಹಿತ 80% ಕ್ಯೂರ್ ಆಗೈತೆ ಅಂತ ಹೇಳ್ಯಾರ. ಅವ್ರು ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ, 80% ಕ್ಲಿಯರ್ ಆಗಿಬಿಟ್ಟೈತಿ, ಇನ್ನು 15% ಮಾತ್ರ ಬಾಕಿ ಉಳ್ದದ. ಅದಕ್ಕೆ ನೀವು ನೋಡಿ ನನ್ನ ಕಡೆ ಬಂದು ತೋರಿಸ್ರಿ, ಟ್ರೀಟ್ಮೆಂಟ್ ತಗೋರಿ ಅಂತ ಸಲಹೆ ಕೊಟ್ಟರು. ಅದ್ರ ಪ್ರಕಾರ ಆ ರಿಪೋರ್ಟ್ ಇದೆ. ಈಗ ಮೊದಲು ಎದಿ ನೋವು ಅಂದ್ರೆ ಅಂಕಲ್ ಸ್ವಲ್ಪ ಅಡ್ಡಾಡಕ್ಕೂ ತ್ರಾಸ ಆಕಿದ್ರಲ್ರಿ, ಮನ್ಯಾಗ ಅಡ್ಡಾಡಕ್ಕೆ ಉಸಿರಾಟಕ್ಕೂ ತೊಂದರೆ, ನಡಿ ಹತ್ತಕ್ಕೂ ಹಾಕಿದ್ದಿಲ್ಲ, ನಡಿ ಹತ್ತಕ್ಕೆ ಹಾಕಿದ್ದಿಲ್ಲ, ಅಥವಾ ಏನಾದರೂ ಒಂದು ಸ್ವಲ್ಪ ಬಿರ್ಸ್ ಕೆಲಸ ಮಾಡಕ್ಕೆ ಆಗ್ತಿದ್ದಿಲ್ಲ. ಈಗ ಆ ಥರ ಏನು ಸಮಸ್ಯೆ ಇಲ್ಲ. ಈಗ ವಾಕಿಂಗ್ ಅದು ಮಾಡ್ತೀನಿ ಅಂಕಲ್? ವಾಕಿಂಗ್ ಮಾಡ್ತೇನೆ, ಏನು ಸಮಸ್ಯೆ ಇಲ್ಲ. ಮನ್ಯಾಗ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ. ಮೊದಲ ಇಷ್ಟು ನಮ್ಮ ಕಡೆ ಬರೋಕ್ಕಿಂತ ಮೊದಲು ಇಷ್ಟು ಮಾಡಕ್ಕೂ ಹಾಕಿದ್ದಿಲ್ಲ, ತೊಂದರೆ ಆಗ್ತಿತ್ತು, ಭಾಳ ಆಯಾಸ ಆಗ್ತಿತ್ತು. ಅದಕ್ಕೆ ಇದು 1 ತಿಂಗಳು ನೋಡಿ ನನಗೂ ಇದು
ಈ 21ರ ಕೊರೋನಾ ಟೈಪ್ ಇದೇನು ತೊಂದರೆಗಿಂದ ಹತ್ತೇನೋ ಅನ್ನುವಂಥ ಭಾವನೆ ಬರಾಕೈತಿ ನನಗೆ. ಆಗ ಬಂದು ಮತ್ತು ನಿಮ್ಮ ಕಡೆ ಇದನ್ನು ಮಾಡಿ ಬಾಲ್ಕೋಟಿ ಟ್ರೀಟ್ಮೆಂಟ್ ನಂತರ ಈಗ ಐ ಆಮ್ ವೆಲ್, ಸುಧಾರಣೆ ಆಗಿದೆ. ತುಂಬ ಧನ್ಯವಾದಗಳು ಅಂಕಲ್. ಈಗ ನಾವು ಹೇಳಿದ್ದು ಫಾಲೋ ಮಾಡಿ ನೀವು ಇದು ಮಾಡಿದ್ದಕ್ಕೆ. ಯಾಕಂತಂದ್ರೆ ಸರ್ ಹೇಳಿದಂಗೆ ಇದು ಅಸಾಧ್ಯ ಸಮಸ್ಯೆ ಇದೆ. ಯಾಕಂದ್ರೆ ಬಲಗಡೆ ಲಂಗ್ಸ್ ಪೂರ ಕೊಲ್ಯಾಪ್ಸ್ ಆಗಿರುವಂಥ ಲಕ್ಷಣಗಳೆಲ್ಲ ಅದಾವ. ಬ್ರಾಂಕಿ ಆಕ್ಟೈಟಿಕ್ ಚೇಂಜಸ್ ಅಂತಂದ್ರೆ ಪರ್ಮನೆಂಟ್ ಚೇಂಜಸ್ ಆಗಿದ್ದು. ಬಟ್ ಅವು ನಮ್ಮ ಚಿಕಿತ್ಸೆಯಿಂದ ಮತ್ತೆ ಇಂಪ್ರೂವ್ಮೆಂಟ್ ಆಗ್ಯಾವಪ್ಪ ಅಂತಂದ್ರೆ ಈ ಏಜ್ನಾಗ ಇದು ಮಿರಾಕಲ್ಕ್ಕಿಂತ ಕಮ್ಮಿ ಏನಲ್ಲ ಅಂಕಲ್. ಅದಕ್ಕೆ ಈಗ ನೀವು ಮುಖ್ಯವಾಗಿ ನಾವು ಔಷಧ ಕೊಡ್ಬೋದು, ಬಟ್ ನಾವು ಹೇಳ್ದಂಗೆ ನೀವು ಫಾಲೋ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ಅನುಭವ ಹೇಳೋದಕ್ಕೂ ತುಂಬ ಧನ್ಯವಾದಗಳು. ನೀವು ಅಗದಿ ನಮಗೆ ಆತ್ಮೀಯರು ಕರೆ ಮನ್ಯಾಗ ಒಬ್ಬ ಮಗನ ಸಮಾನ ನಾನು ಟ್ರೀಟ್ಮೆಂಟ್ ಕೊಟ್ಟು ಭಾಳ ಒಳ್ಳೆ ಉಪಚಾರ ಮಾಡಿದ್ದೀರಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ನಾನು ನಮಸ್ಕಾರ. ಧನ್ಯವಾದಗಳು.